ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹಾಲಿಡೇ ಇದ್ದಿದ್ರಿಂದ ಕಬ್ಬನ್ ಪಾರ್ಕಿಗೆ ಹೋಗ್ಬಂದ್ವಿ. ಅಲ್ಲಿ ಹೋಗಿ ಎಂಜಾಯ್ ಸಹ ಮಾಡಿದ್ವಿ. ಹಾಗೆ ಎರಡು ವಿಷಯಕ್ಕೆ ಬೇಜಾರಾಯ್ತು. ಏನಕ್ಕೆ ಬೇಜಾರಾಯ್ತು ಅಂತ ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಿಗೆ ನಾನು ರೆಡಿ ಆಗ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಮತ್ತು ಮಗಳು 3 ಜನನು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ನಾವು ಮೆಟ್ರೋ ಸ್ಟೇಷನ್ ಹತ್ರ ಗಾಡಿಯನ್ನ ಪಾರ್ಕ್ ಮಾಡಿದ್ವಿ. ಸೊ ಪಾರ್ಕ್ ಮಾಡಿ ನಾವು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕಿಗೆ ಮೆಟ್ರೋಗೆ ಡೈರೆಕ್ಟ್ ಇರಲಿಲ್ಲ. ನಾವು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಬೇರೆ ಟ್ರೈನನ್ನ ಕ್ಯಾಚ್ ಮಾಡಿ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ಇಲ್ಲೇ ಟಿಕೆಟ್ ಅನ್ನ ತಗೊಂಡ್ವಿ. ನಂತರ ಅವರು ಚಿಕ್ಕಪೇಟೆಗೆ ಹೋದ್ರು. ನಾವು ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಹಿಡ್ಕೊಂಡು ಅಲ್ಲಿಂದ ನಾವು ಕಬ್ಬನ್ ಪಾರ್ಕಿಗೆ ಬೇರೆ ಟ್ರೈನನ್ನ ಹತ್ಕೊಂಡ್ವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳಾಗಿರ್ಬೋದು ಹಾಗೂ ಲಾಗ್ಸ್ ಗಳನ್ನ ಆಗಿರ್ಬೋದು ಅಪ್ಲೋಡ್ ಮಾಡಿದೀನಿ ನೋಡಿ. ಈಗ ನಮ್ಗೆ ಕಬ್ಬನ್ ಪಾರ್ಕ್ ಬಂತು. ಸೊ ನಾನು ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿ ನಾವು ಸೈಡ್ ಅಲ್ಲಿ ನಿಂತ್ಕೊಂಡು ನಮ್ಮ ಫ್ರೆಂಡ್ಸ್ಗೆ ವೇಟ್ ಮಾಡ್ತಾ ಇದ್ವಿ. ಅವರು ಬೇರೆ ಕಡೆಯಿಂದ ಬರ್ತಿದ್ರಿಂದ ಎಲ್ಲ ಜೊತೆಯಾಗಿ ಬಂದ್ರು. ನನ್ಗೂ ಮತ್ತು ನನ್ನ ಮಗಳಿಗೆ ಇದು ಹತ್ರ ಆಗಿದ್ರಿಂದ ನಾವು ಈ ರೂಟ್ ಅಲ್ಲಿ ಬಂದ್ವಿ. ಹಾಗೆ ಬರೋ ಅಷ್ಟರಲ್ಲಿ ನಾವು ಒಂದೆರಡು ಫೋಟೋಗಳನ್ನ ತಗೊಂಡು ಸುಮ್ಮನೆ ಮಾತಾಡ್ಕೊಂತ ನಿಂತಿದ್ವಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು. ಹಾಗೆ ಎಲ್ಲಾರು ಮಾತಾಡ್ಕೊಂತ ಕಬ್ಬನ್ ಪಾರ್ಕ್ ಒಳಗಡೆ ಹೋದ್ವಿ. ಮೊದ್ಲಿಗೆ ನಾವು ಹೋಗಿದ್ದೆ ಬಾಲಭವನ್ಗೆ. ಮಕ್ಕಳಿಗೂ ಸಹ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬಾ ಖುಷಿ ಪಟ್ರು, ಎಂಜಾಯ್ ಮಾಡಿದ್ರು. ಇಲ್ಲಿ ಬಾಲಭವನ್ಗೆ ಹೋಗಿ ನಾವು ಎಂಟ್ರಿ ಟಿಕೆಟ್ ತಗೋಬೇಕಾಗುತ್ತೆ. ಎಂಟ್ರಿ ಟಿಕೆಟ್ ಬಂದು 20 ರೂಪೀಸ್ ಒಬ್ರಿಗೆ. ನನ್ಗೆ ಮೊದ್ಲಿಗೆ ಒಂದು ಬೇಜಾರಾಯ್ತು ಅಂತಂದ್ರೆ ಟ್ರೈನ್ ಅವತ್ತು ಕೆಟ್ಟೋಗಿತ್ತು. ಸೊ ಹಾಗಾಗಿ ಟ್ರೈನ್ ಸಿಗ್ಲಿಲ್ಲ. ಇದು ಮೊದಲನೇ ಬೇಜಾರು. ಎರಡನೇ ಬೇಜಾರು ಏನಪ್ಪಾ ಅಂತಂದ್ರೆ ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಎಲ್ಲಾರು ಎಂಟ್ರಿ ಟಿಕೆಟ್ ತಗೊಂಡ್ವಿ. ನಾವು ಆಲ್ಮೋಸ್ಟ್ ಒಂದು 10:30-11 ಗಂಟೆ ಅಷ್ಟರಲ್ಲಿ ಕಬ್ಬನ್ ಪಾರ್ಕಿಗೆ ರೀಚ್ ಆಗಿದ್ವಿ. ಮಕ್ಳಿಗೂ ಬೇಸಿಗೆ ರಜಾ ಅಲ್ವಾ, ಈ ರೀತಿಯಾಗಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದ್ರೆ ಅವರು ಸಹ ಎಂಜಾಯ್ ಮಾಡ್ತಾರೆ. ನಮಗೂ ಸಹ ಒಂದು ಟೈಮ್ ಸಿಗುತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ಮಕ್ಕಳ ಜೊತೆ ಎಂಜಾಯ್ ಮಾಡೋದಕ್ಕೆ. ಮೊದಲಿಗೆ ನಾವು ಇಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತ ಒಂದು ಗೇಮ್ ಇತ್ತು. ಸೊ ಅದರಲ್ಲಿ ನಾವು ಹತ್ಕೊಂಡಿದ್ವಿ. ಇದು ತುಂಬಾನೇ ಫನ್ ಇತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಪರ್ ಹೆಡ್ ಇದೆ 30 ರೂಪೀಸ್ ಒಬ್ರಿಗೆ. ಸಖತ್ ಮಜಾ ಮಾಡಿದ್ವಿ. ಮಕ್ಕಳು ಸಹ ತುಂಬಾನೇ ಎಂಜಾಯ್ ಮಾಡಿದ್ರು ಈ ಗೇಮ್ ನ. ಇದು ನಮ್ಮ ಮಕ್ಕಳು 2 ಸಲ ಆಡಿದ್ರು, ಅಷ್ಟು ಇಷ್ಟಪಟ್ರು. ಹಾಗೆ ಅಲ್ಲಿ ಒಂದೆರಡು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದ್ವಿ. ಅವರು ಅವ್ರ ಫ್ರೆಂಡ್ಸ್ ಜೊತೆ ಕುತ್ಕೊಂಡಿದ್ರು, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡಿದ್ವಿ. ಫುಲ್ ಒಂದು 5 ರೌಂಡ್ ಆಡಿಸ್ತಾರೆ. ತುಂಬಾನೇ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ತುಂಬಾ ರೌಂಡ್ ಫಾಸ್ಟ್ ಆಗಿ ಬ್ರೇಕ್ ಡ್ಯಾನ್ಸ್, ಅದಕ್ಕೆ ಬ್ರೇಕ್ ಡ್ಯಾನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸಖತ್ ಎಂಜಾಯ್ ಮಾಡಿದ್ವಿ ಈ ಗೇಮ್ ಅನ್ನ. ನಂತರ ಅಲ್ಲಿಂದ ಹೊರಗಡೆ ಬಂದು ಮತ್ತೊಂದು ಗೇಮ್ ಆಡೋಣ ಅಂತ ಕೊಲಂಬಸ್ಗೆ ಹೋದ್ವಿ. ನಮ್ಗೆ ಟ್ರೈನ್ ಇರ್ಲಿಲ್ವಲ್ಲ, ಅದೇ ಒಂದ್ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಬಟ್ ಟಾಯ್ ಟ್ರೈನ್, ಬಟ್ ಮಕ್ಳ ಜೊತೆ ಹೋಗೋದಕ್ಕೆ ಸಖತ್ತಾಗಿ ಚೆನ್ನಾಗಿ ಫನ್ ಇರ್ತಿತ್ತು. ಇದ್ದಿದ್ರೆ ಓಕೆ, ಪರವಾಗಿಲ್ಲ. ನಂತರ ಇಲ್ಲಿ ಕೊಲಂಬಸ್ ಅನ್ನ ಆಡಿದ್ವಿ. ಕೊಲಂಬಸ್ ಸಹ ಸಖತ್ತಾಗಿತ್ತು. ಎಲ್ಲ ಜೋರಾಗಿ ಕಿರಿಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಮಜಾ ಮಾಡಿದ್ವಿ. ಯಾರು ಸಹ ಎದುರ್ಕೊಂಡ್ಲಿಲ್ಲ, ಎಲ್ಲರೂ ಸಹ ಜೋರಾಗಿ ಕಿರ್ಚಾಡ್ತಾ ಇದ್ರು. ಇನ್ನೂ ಫಾಸ್ಟ್ ಅಂತ ಇದ್ರು. ನಂತರ ಅಲ್ಲೇ ಒಂದು ಸೆಲ್ಫಿಯನ್ನ ತಗೊಂಡ್ವಿ. ಅದಾದ್ಮೇಲೆ ಮತ್ತೆ ಹೊರಗಡೆ ಬಂದು ಇನ್ನು ಬೇರೆ ಬೇರೆ ಗೇಮ್ಸ್ ಇತ್ತು, ಆಡೋಣ ಅಂತಂದ್ರು. ಕೆಲವೊಂದು ಗೇಮ್ಸ್ ಅನ್ನ ಆಡಿದ್ರು. ಮತ್ತೆ ಇಲ್ಲಿ ಸೆಲ್ಫಿ ಸ್ಟಿಕ್ ಇದೆ,
ಇಲ್ಲಿ ಏನಾದ್ರು ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. 30 ರೂಪೀಸ್ ಪರ್ ಹೆಡ್ ಅದು. ನಂತರ ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಚಾಟ್ಸ್ ಎಲ್ಲ ತಿಂದ್ವಿ, ಐಸ್ ಕ್ರೀಮ್ ತಿಂದ್ರು, ಮಿಲ್ಕ್ ಶೇಕ್ ತಗೊಂಡ್ರು, ಹಾಗೆ ವಡಾಪಾವು, ಸಮೋಸ ಪ್ರತಿಯೊಂದಿತ್ತು. ಎಲ್ಲಾರು ಅವ್ರವ್ರಿಗೆ ಏನ್ ಇಷ್ಟನೋ ಅದನ್ನೆಲ್ಲ ತಗೊಂಡು ಕುಡಿದು ತಿಂದು ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲೂ ಸಹ ಒಂದು ಫೋಟೋವನ್ನ ಕ್ಲಿಕ್ಕಿಸ್ಕೊಂಡ್ವಿ. ಹಾಗೆ ಅಲ್ಲಿಂದ ನಾವು ಕೆಳಗಡೆ ಮುಂದೆ ಹೋಗ್ತಾ ಇದ್ವಿ. ಬೋಟಿಂಗ್ ಹೋಗೋಣ ಅಂತ ನಾವು ಇಲ್ಲಿ ಕೆಳಗಡೆ ಇಳಿದ್ವಿ. ಹಾಗೆ ಎಲ್ಲಾರು ಮಾತಾಡ್ಕೊಂತ ಏನೇನೋ ಹೇಳ್ಕೊಂತ ಗಾಸಿಪ್ ಮಾಡ್ಕೊಂತ ನಡ್ಕೊಂತ ಹೋಗ್ತಾ ಇದ್ವಿ ಬೋಟಿಂಗಿಗೆ ಹೋಗ್ಬೇಕು ಅಂತ. ಮಕ್ಕಳೆಲ್ಲ ಒಂದ್ ಕಡೆ ಬರ್ತಾ ಇದ್ರು ಮಾತಾಡ್ಕೊಂಡು, ನಾವು ದೊಡ್ಡವರೆಲ್ಲ ಒಂದ್ ಕಡೆ ಮಾತಾಡ್ಕೊಂಡು ಬರ್ತಾ ಇದ್ವಿ. ಹೀಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಗ್ರೀನರಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಒಂದು ದಿನ ನೀವು ಕಬ್ಬನ್ ಪಾರ್ಕಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬಹುದು. ಬಹಳನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳು ಸಹ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂತ ಓಡಾಡ್ಕೊಂತ ಇದಾರೆ ಅಂತ. ಇಲ್ಲಿ ಬೋಟಿಂಗಿಗೆ ನಾವು ಎಂಟ್ರಿ ಕೊಟ್ವಿ. ಇಲ್ಲಿ ಮಕ್ಕಳು ಈ ತರ ಹೋಗುವಂತ ದಾರಿಲಿ ಈ ರೀತಿಯಾಗಿ ಜಂಪ್ ಮಾಡಿದ್ರೆ ಅದು ಶೇಕ್ ಆಗ್ತಾ ಇತ್ತು. ಸೊ ಹಾಗಾಗಿ ಆಂಟಿ ಇರಿ ನಾವ್ ಈ ರೀತಿಯಾಗಿ ಜಂಪ್ ಮಾಡ್ತೀವಿ ಅಂತ ಮಾಡ್ತಾ ಇದ್ರು. ನಾವು ತುಂಬಾ ಖುಷಿ ಆಯ್ತು. ನಂತರ ಅಲ್ಲಿಂದ ಹಾಗೆ ಮುಂದೆ ಹೋದ್ವಿ. ಎಲ್ಲ ತುಂಬಾ ಜನ ಹೋಗಿದ್ರಿಂದ ಒಬ್ಬೊಬ್ರು ನಿಧಾನಕ್ ಬರ್ತಾ ಇದ್ರು. ಅವ್ರನ್ನೆಲ್ಲ ವೆಯ್ಟ್ ಮಾಡ್ಕೊಂತ ನಾವು ಅಲ್ಲಲ್ಲೇ ಮಧ್ಯೆ ದಾರಿಲಿ ನಿಂತ್ಕೊಂತ ಮಾತಾಡ್ಕೊಂತ ಇರ್ತಿದ್ವಿ. ನಿಧಾನಕ್ಕೆ ಸುತ್ತಮುತ್ತ ನೋಡ್ಕೊಂಡ್ ಬರ್ತಾ ಇದ್ವಿ. ಇಲ್ಲಿ ಸೈನ್ಸ್ ಪಾರ್ಕ್ ಇತ್ತು, ಅದು ಅವತ್ತು ಕ್ಲೋಸ್ ಆಗಿತ್ತಂತೆ. ಅಲ್ಲಿ ಏನು ಸಮ್ಮರ್ ಕ್ಯಾಂಪ್ ನಡೀತಿದ್ದಿಂದ ಈ ಬೋಟಿಂಗಿಗೆ ನಾವು ಪೂರ್ತಿಯಾಗಿ ಕೆಳಗಡೆ ಹೋಗ್ಬೇಕಾಗಿತ್ತು. ನಮ್ಗಿಂತ ಮುಂಚೆ ಮಕ್ಕಳೇ ಫಾಸ್ಟ್ ಆಗಿ ಓಡೋಗ್ತಾ ಇದ್ರು. ಅವ್ರಿಗೊಂಥರ ಕ್ರೇಜ್ ಇತ್ತು, ಮಕ್ಕಳಿಗೆ ತುಂಬಾ ಖುಷಿ ಹೋಗ್ಬೇಕು ಬೋಟಿಂಗಿಗೆ ಅಂತ. ನೋಡಿ ಎಲ್ಲ ಹೇಗೆ ಹೋಗ್ತಾ ಇದಾರೆ ಅಂತ. ಮತ್ತೆ ನಾವು ಬೇಗನೆ ಹೋಗಿದ್ರಿಂದ ಅಷ್ಟು ರಶ್ ಇರ್ಲಿಲ್ಲ, ನಿಮ್ಗೆ ಕ್ರೌಡ್ ಸಹ ಅಷ್ಟು ಇರ್ಲಿಲ್ಲ. ಆರಾಮಾಗಿ ನಾವು ಬೇಗನೆ ಹೋಗ್ತಾ ಇದ್ವಿ. ನಂತರ ಇಲ್ಲಿ ಹೋಗಿ ನಾವು ಟಿಕೆಟ್ ಅನ್ನ ತಗೋಬೇಕಾಗಿತ್ತು. ಅಷ್ಟರಲ್ಲಿ ಒಂದು ಫೋಟೋವನ್ನ ತಗೊಂಡ್ವಿ. ಇಲ್ಲೂ ಸಹ ಪರ್ ಹೆಡ್ ಒಬ್ಬರಿಗೆ 30 ರೂಪೀಸ್ ಬೋಟಿಂಗ್. ಮಕ್ಳಿಗೂ ಅಷ್ಟೇನೆ, ಚಿಕ್ಕವರಿಗೆ ಅಂದ್ರೆ ಬಿಲೋ 5 ಇಯರ್ಸ್, ಬಿಲೋ 10 ಇಯರ್ಸ್ ಅವ್ರಿಗೆ 10 ರೂಪೀಸ್, ದೊಡ್ಡವರಿಗೆಲ್ಲ 30 ರೂಪೀಸ್. ಇಲ್ಲಿ 3 ಬೋಟ್ ಇದೆ. ಸೊ 1 by 1 ಜನ ನೋಡ್ಕೊಂಡು ಕಳಿಸ್ತಾರೆ. ಹಾಗೆ ಅಲ್ಲಿ ಹೋಗುವಷ್ಟರಲ್ಲಿ ಒಂದೆರಡು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡ್ವಿ. ಒಂದು ಬೋಟ್ ಬಂದಿತ್ತು. ಸೊ ಹಾಗಾಗಿ ಯಾರ್ಯಾರು ಬರ್ತೀರಾ ಬನ್ನಿ ಅಂತ ಕರೆದ್ರು. ನಾವು ಫಸ್ಟ್ ಬರೀ ಮಕ್ಕಳನ್ನಷ್ಟೇ ಕಳ್ಸೋಣ ಅಂದ್ಕೊಂಡ್ವಿ. ನಂತರ ಇನ್ನೂ ಸ್ವಲ್ಪ ಸೀಟ್ ಇದ್ದಿದ್ದರಿಂದ ಮಕ್ಕಳ ಜೊತೆ 1-2-3 ಜನ ಪೇರೆಂಟ್ಸ್ ಸಹ ಹೋದ್ವಿ. ಮಕ್ಕಳು ಒಬ್ಬೊಬ್ರು ಈ ರೀತಿಯಾಗಿ ಹೋದ್ರು. ನಾವು ಒಂದು 3-4 ರೌಂಡ್ ಹಾಕಿಸ್ತಾರೆ ಅಂತ ಅನ್ಕೊಂಡ್ರೆ ಜಸ್ಟ್ ಬರೀ ಒಂದೇ ರೌಂಡ್ ಕರ್ಕೊಂಡು ಹೋಗಿ ಬಂದ್ರು. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ, 2-3 ರೌಂಡ್ಸ್ ಹಾಕ್ಸಿದ್ರು ಅನ್ಕೊಂತೀನಿ. ಬಟ್ ಈ ಸರಿ ತುಂಬಾನೇ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಬೋಟಿಂಗ್ ಹೋಗಿದ್ದು ಜಸ್ಟ್ ಬರೀ ಒಂದೇ ರೌಂಡ್ ಹಿಂಗ್ ಬರೋಷ್ಟ್ರಲ್ಲಿ ಆಗೋಗ್ಬಿಡ್ತು. ಅಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ನಿಮ್ಗೆ ಗೇಮ್ಸ್ ಎಲ್ಲ ಅಷ್ಟೊಂದು ಜಾಸ್ತಿ ರೇಟ್ ಅಂತ ಅನ್ಸಲ್ಲ. ಒಂದೊಂದು ಗೇಮ್ಗೆ 30 ರೂಪಾಯಿ ಎಲ್ಲ ಕಡೆನೂ. ಯಾವುದೇ ಒಂದು ಗೇಮ್ ಮಾಡಿದ್ರು ನಿಮ್ಗೆ ಅಷ್ಟೇ ತಗೊಂತಾರೆ, 30 ರೂಪೀಸ್. ಚಿಕ್ಕ ಮಕ್ಕಳಿಗೆ 10 ರೂಪೀಸ್ ತಗೊಂತಾರೆ. ಹಾಗೆ ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಮಕ್ಕಳು ಅಂತ. ಹೀಗೆಲ್ಲ ಫೋಟೋ ತಗೊಂಡು ನಂತರ ಬೋಟಿಂದ ಹೊರಗಡೆ ಬಂದ್ವಿ.
ಇದು ನೋಡ್ತಾ ಇರ್ಬೋದು ಬೋಟಿಂಗ್ ಹತ್ರ ಇರುವಂತಹ ಸುತ್ತಲಿನ ವಾತಾವರಣ ಯಾವ ರೀತಿಯಾಗಿದೆ ಅಂತ. ನಂತರ ಅಲ್ಲಿಂದ ಹೊರಗಡೆ ಬಂದು ಸಹ ಮಕ್ಕಳಿಗೆಲ್ಲ ಒಂದು ಫೋಟೋವನ್ನ ತಗೊಂಡ್ವಿ. ನಂತರ ನಾವು ಫುಲ್ ಎಲ್ಲಾರು ಕೂತ್ಕೊಂಡು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಇಷ್ಟು ಜನ ಹೋಗಿದ್ವಿ ಕಬ್ಬನ್ ಪಾರ್ಕಿಗೆ. ಹಾಗೆ ಒಂದೆರಡು ಫೋಟೋಗಳನ್ನು ಸಹ ಕ್ಲಿಕ್ಕಿಸ್ಕೊಂಡ್ವಿ. ನಂತರ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಅದು ಇಲ್ಲೇ ಪಕ್ಕದಲ್ಲಿ ನಿಮ್ಗೆ ಸೈನ್ಸ್ ಪಾರ್ಕ್ ಇತ್ತು. ಅವತ್ತಿನ ದಿನ ಕ್ಲೋಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಸೈನ್ಸ್ ಪಾರ್ಕ್. ಆದ್ರೆ ಏನ್ ಮಾಡೋಣ, ನಮ್ಮ ಕ್ಲೋಸ್ ಇದ್ದಿದ್ರಿಂದ ಮಕ್ಕಳಿಗೆ ತೋರ್ಸ್ಲಿಕ್ಕೆ ಆಗ್ಲಿಲ್ಲ ಸೈನ್ಸ್ ಪಾರ್ಕ್ ಅನ್ನ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದ್ರೆ ಆಯ್ತು ಅಂತ ಅಲ್ಲಿಂದ ಹಾಗೆ ಕರ್ಕೊಂಡು ಮುಂದಕ್ಕೆ ಬಂದ್ವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನು ಸೈನ್ಸ್ ಪಾರ್ಕ್. ಪರೇಡ್ ಅದು 10 rupees. ಎಷ್ಟೊಂದ್ ಜನ ಹೋದ್ರು ಬಂದಿದ್ದೀನೋ ಹೋಗೋಣ ಅಂತ. ಬಟ್ ಅವರು ಇಲ್ಲ, ಸಮ್ಮರ್ ಕ್ಯಾಂಪ್ ನಡೀತಿರೋದ್ರಿಂದ ಪಬ್ಲಿಕ್ಕಿಗೆ ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ರು. ನಂತರ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದೀವಿ. ಮೊದಲೇ ಹೇಳಿದಾಗೆ ನನ್ನ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತ ಸ್ವೀಟ್ ರೆಸಿಪೀಸ್ ಗಳಾಗಿರ್ಬೋದು, ಸ್ನಾಕ್ಸ್ ರೆಸಿಪೀಸ್ ಗಳಾಗಿರ್ಬೋದು, ಅವುಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ, ಪ್ಲೇ ಲಿಸ್ಟ್ ಮಾಡಿದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಪ್ಲೇ ಏರಿಯಾ ಇತ್ತು. ಮೊದಲೆಲ್ಲ ಅಲ್ಲಿ ಫ್ರೀ ಆಗಿ ಎಂಟ್ರಿ ಕೊಡ್ತಾ ಇದ್ರು. ಬಟ್ ಇವಾಗ ಪರ್ ಒಂದು ಮಕ್ಕಳಿಗೆ 5 rupees ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಕಳೆಲ್ಲ ಅಲ್ಲಿ ಆಟ ಆಡೋಕೆ ಹೋಗಿದ್ರು. ನಾವು ಇಲ್ಲೇ ಹೊರಗಡೆ ಕುತ್ಕೊಂಡು ಮಾತಾಡ್ಕೊಂತ ಸುಮ್ಮನೆ ಹಾಗೆ ಏನೇನೋ ಕಾಮಿಡಿಗಳು ಮಾಡ್ಕೊಂತ ಕೂತಿದ್ವಿ. ಹಾಗೆ ಇನ್ನೊಂದೆಲ್ಲಾದ್ರೂ ಹೋಗೋಕೆ ಪ್ಲಾನ್ ಮಾಡ್ತಾ ಕೂತಿದ್ವಿ. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಹೊತ್ತು ಮಕ್ಳು ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬರೋಣ ಅಂತ ಪ್ಲೇ ಏರಿಯಾಗೆ ಹೋಗಿದೆ. ಪ್ಲೇ ಏರಿಯಾಗೆ ಯಾರೇ ಎಂಟ್ರಿ ಕೊಡ್ಬೇಕಂದ್ರೂ 5 rupees ಕಂಪಲ್ಸರಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಇಲ್ಲಿ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಮೊದ್ಲೆಲ್ಲ ಈ ರೀತಿಯಾಗಿ ಇರ್ಲಿಲ್ಲ, ನಾವು ಹೋಗಿದ್ದಾಗ ಫ್ರೀ ಆಗಿ ಎಂಟ್ರಿ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಹಾಕಿದ್ದಾರೆ ಪ್ರವೇಶ ಶುಲ್ಕ 5 rupees ಅಂತ. ಇಲ್ಲಿ ಮಕ್ಕಳು ತುಂಬಾ ಹೊತ್ತು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಆಟ ಆಡ್ತಾ ಇದ್ರು. ನೋಡಿ ಇಲ್ಲಿ ಒಬ್ರು ಉಯ್ಯಾಲೆ ಆಡ್ತಾ ಇದ್ರು, ಒಬ್ರು ರೀತಿಯಾಗಿ ಸೀಸ ಆಡ್ತಾ ಇದ್ರು, ಒಬ್ರು ಜಾರ ಬಂಡಿ ಆಡ್ತಾ ಇದ್ರು. ಆ ಮಕ್ಕಳಿಗೆ ಯಾವ್ಯಾವ ಗೇಮ್ ಇಷ್ಟನೋ ಆ ಗೇಮ್ ಎಲ್ಲ ಆಡ್ಕೊಂತ ಎಂಜಾಯ್ ಮಾಡ್ಕೊಂತ ಇದ್ರು. ಎಲ್ಲ ಒಂದ್ರಲ್ಲೇ ಆಡ್ತಿರಲ್ರೆ, ಅಲ್ಲೇ ಬಂದೆ ಒಳಗಡೆಯಿಂದಾನೆ. ನೋಡಿ ಎಷ್ಟು ಫಾಸ್ಟ್ ಆಗಿ ತೂಗ್ತಾ ಇದಾರೆ ಅಂತ. ಮಕ್ಕಳು ಅಷ್ಟು ಕಿರ್ಚಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತೆ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ರೆ ಓದು ಬರೀ ಅದೇ ಆಗೋಗ್ಬಿಡುತ್ತೆ. ಈ ರೀತಿಯಾಗಿ ಒಂದೊಂದ್ಸರಿ ಕರ್ಕೊಂಡ್ಬಂದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮ್ಗೂನು ಒಂಥರ ಖುಷಿ ಅನ್ಸುತ್ತೆ. ನಂತರ ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಒಂದ್ ಸ್ವಲ್ಪ ವಿಡಿಯೋ ಫೋಟೋಗಳನ್ನ ಮಾಡ್ಕೊಂಡು ಮತ್ತೆ ನಾನು ಹೊರಗಡೆ ಎಕ್ಸಿಟ್ ಮಾಡಿದೆ. ಆಮೇಲೆ ಮಕ್ಳನ್ನು ಸಹ ಎಲ್ಲಾರು ಬಂದ್ರು. ಅವರು ಮತ್ತೆ ಏನೋ ಗೇಮ್ಸ್ ಆಡ್ಬೇಕು ಅಂತ ಇಲ್ಲ ಪೇಪರ್ ಅಲ್ಲಿ ಏನೋ ಬರ್ಕೊಂತ ಇದ್ರು. ನಂತರ ಅಲ್ಲಿಂದ ಆಗ್ಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಊಟ ಟೈಮ್ ಆಗಿತ್ತು, ಎಲ್ಲಾರು ಊಟ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಹೋಟ್ಲಿಗೆ ಹೋಗಿದ್ವಿ. ಪರೋಟ ಮತ್ತೆ ನೂಡಲ್ಸ್ ಅನ್ನ ಆರ್ಡರ್ ಮಾಡಿದ್ವಿ. ಎಲ್ಲಾರು ಸಹ ಪರೋಟ ನೂಡಲ್ಸ್ ಅನ್ನ ತಿಂದು ಹಾಗೆ ನಮ್ಮ ದಾರಿಯನ್ನ ಮುಂದುವರಿಸಿದ್ವಿ. ಆಲ್ರೆಡಿ ಅಷ್ಟರಲ್ಲಿ ಸುಮಾರು ಜನ ಬಂದ್ಬಿಟ್ಟಿದ್ರು. ಫುಲ್ ಪಾರ್ಕ್ ಎಲ್ಲ ತುಂಬೋಗ್ಬಿಟ್ಟಿತ್ತು, ಅಷ್ಟು ಜನ ಬಂದ್ಬಿಟ್ಟಿದ್ರು.
ಗೇಮ್ಸ್ ಅಂತ ಮತ್ತೆ ಹಾಡ್ತೀವಿ ಕೊಲಂಬಸ್ ಅಂತ ಬಂದ್ರು. ಅಷ್ಟ್ರಲ್ಲಾಗ್ಲೇ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರಲ್ಲಿ. ಆದ್ರೂ ಮತ್ತೆ ಆಡ್ತೀವಿ ಅಂತ ಇನ್ನೊಂದ್ಸಲ ಹೋಗಿ ಮಕ್ಕಳೆಲ್ಲ ಕೊಲಂಬಸ್ ಅನ್ನ ಹಾಡಿದ್ರು. ಇದು ಕೊಲಂಬಸ್ ಒಂಥರ ಮಜಾ ಬರುತ್ತೆ. ಫುಲ್ಲು ಮೇಲೆ ಒಂಥರ ಭಯ ಆಗುತ್ತೆ, ಮತ್ತೆ ಕೆಳಗಡೆ ಬಂದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಚೆನ್ನಾಗಿರುತ್ತೆ ಇದೊಂಥರ ಗೇಮು. ಮಕ್ಳೇನ್ ಇನ್ನೂ ಒಂದ್ 3 ಸಲ ಆಡಿಸ್ತೀನಿ ಅಂದ್ರು ಆಡ್ತಾ ಇದ್ರು. ನಾವು ಬೇಡ, ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ನಾವು ಅಲ್ಲಿ ಬರೋ ಅಷ್ಟರಲ್ಲಿ. ನಂತರ ಅಲ್ಲಿಂದ ನಾವು ಅಕ್ವೇರಿಯಂಗೆ ಹೋಗೋಣ ಅಂತ ಒಳಗಡೆ ಹೋದ್ವಿ. ಎಲ್ಲ ವಿಚಾರಿಸ್ತಾ ಇದ್ವಿ. ಅಷ್ಟ್ರಲ್ಲಾಗ್ಲೇ ಕೆಲವರು ನಾನ್ ಬರಲ್ಲ, ಇಲ್ಲ ನನಗೆ ಬೇಜಾರು, ಹೋಗಲ್ಲ ಅಂತ ಏನೇನೋ ಅಂತ ಇದ್ರು. ಸೊ ಹಾಗಾಗಿ ಒಬ್ರನ್ ಬಿಟ್ಟು ಒಬ್ರು ಏನ್ ಹೋಗೋದು ಅಂತ ಯಾರು ಹೋಗ್ಲಿಲ್ಲ. ಹಾಗೆ ಅಲ್ಲಿಂದ ಪಕ್ಕದಲ್ಲಿದ್ದಂತಹ ಗಾರ್ಡನ್ಗೆ ಹೋದ್ವಿ. ಇವರೆಲ್ಲೋದ್ರು ರೇವತಿ ಅವರೆಲ್ಲ? ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋಟೋ ತಕೊಂಡು ಹೋಗೋಣ, ಸ್ವಲ್ಪ ಹೊತ್ತು ಹರಟೆ ಹೊತ್ಕೊಂಡು ಅಂತ ಗಾರ್ಡನ್ಗೆ ಹೋದ್ವಿ. ಅಲ್ಲಿ ಮಾವಿನ ಮರ ಇತ್ತು. ಮಕ್ಕಳೆಲ್ಲ ಅಲ್ಲಿ ಕಲ್ಲನ್ನ ಎಸಿಕೊಂತ ಮಾವಿನ ಕಾಯೆಲ್ಲ ಕಿತ್ಕೊಂಡ್ರು. ನೋಡ್ತಾ ಇರ್ಬೋದು ಇಲ್ಲಿ ಸುತ್ತಲಿನ ವಾತಾವರಣ ಎಷ್ಟು ಗ್ರೀನರಿ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಏನ್ ಬಿಸಿಲು! ನಂತರ ನಾವಿಲ್ಲಿ ಗಾರ್ಡನ್ಗೆ ಬಂದಿದ್ದಾಗ ಇಲ್ಲಿ ಕೆಲವರೆಲ್ಲ ಊಟ ತಗೊಂಡು ಬಂದು ತಿಂತಿರೋದನ್ನ ನೋಡಿದ್ವಿ. ನಾವು ಫಸ್ಟ್ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ಎಲ್ಲಾರು ಊಟನ ತಗೊಂಡೋಗಿ ಅಲ್ಲೇ ಶೇರ್ ಮಾಡ್ಕೊಂಡೆಲ್ಲ ತಿನ್ನೋಣ ಅಂತೆಲ್ಲ. ಬಟ್ ಗೂಗಲ್ ಅಲ್ಲಿ ಅಲೋ ಇಲ್ಲ ಅಂತ ಮೆನ್ಷನ್ ಮಾಡಿದ್ರು. ಸೊ ಹಾಗಾಗಿ ನಾವ್ ಯಾರು ತಗೊಂಡೋಗಿರ್ಲಿಲ್ಲ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಕೆಲವರೆಲ್ಲ ತಗೊಂಡ್ ಬಂದು ತಿಂತಾ ಇದ್ರು. ಆಲ್ಮೋಸ್ಟ್ ಅಲ್ಲ ನಮ್ಗೆ ತುಂಬಾನೇ ಬೇಜಾರಾಗೋಗ್ಬಿಡ್ತು. ನಾವು ಫಸ್ಟ್ ಪ್ಲಾನ್ ಮಾಡ್ದಂಗ್ ತಗೋ ಬರ್ಬೇಕಾಯ್ತು ಅಂತ ಅನಿಸ್ತು. ಅದೇ ನನಗೆ ಇನ್ನೊಂದು ಬೇಜಾರಂತ ಅನ್ಸಿತ್ತು. ಮೊದಲನೇ ಬೇಜಾರು ಟ್ರೈನ್ ಇರ್ಲಿಲ್ಲ ಅನ್ನೋದು, ಇನ್ನೊಂದು ಬೇಜಾರು ನಾವು ಈ ರೀತಿಯಾಗಿ ಊಟನ ತಗೊಂಡ್ ಬಂದು ಪಿಕ್ನಿಕ್ ತರ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ. ಸೊ ಅದು ಆಗ್ಲಿಲ್ಲ ಅನ್ನೋದು ಎರಡನೇ ಬೇಜಾರಾಗಿತ್ತು. ನಂತರ ಇಲ್ಲಿ ಒಂದು ಕಲ್ಲಿತ್ತು, ಅದ್ರ ಮೇಲೆ ಬಂದು ಎಲ್ಲಾರು ಕೂತ್ಕೊಂಡು ರಿಲ್ಯಾಕ್ಸ್ ಆದ್ವಿ. ಅದಾದ್ಮೇಲೆ ಕೆಲವೊಂದು ರೀಲ್ಸ್ ಗಳನ್ನ ಮಾಡ್ಕೊಂಡ್ವಿ. ಈಗ ನಾರ್ಮಲ್ ಆಗೋಗ್ಬಿಟ್ಟಿದೆ ರೀಲ್ಸ್ ಮಾಡೋದು, ಫೋಟೋ ತಗೊಳೋದು. ಹಾಗೆ ಕೆಲವೊಂದು ಫೋಟೋಸ್ ಗಳನ್ನ ತಗೊಂಡ್ವಿ. ಒಬ್ಳು ಫ್ರೆಂಡ್ ಅಷ್ಟರಲ್ಲಿ ನಂಗೆ ಟೈಮ್ ಆಗುತ್ತೆ ಅಂತ ಅವಳು ಹೊರಟ್ಬಿಟ್ಲು ಮನೆಗೆ. ಸೊ ಹಾಗಾಗಿ ನಾವು ಇಷ್ಟು ಜನ ಸ್ವಲ್ಪ ಹೊತ್ತು ಇದ್ವಿ. ನಂತರ ಮಕ್ಕಳೆಲ್ಲ ಮರನ ಹತ್ತಾ ಇದ್ರು. ಎಷ್ಟು ಹೈಟ್ ಹತ್ತುತ್ತೀವಿ ನೋಡೋಣ ಅಂತ ಒಬ್ರಿಗೊಬ್ರು ತುಂಬಾ ಹೈಟ್ ಹತ್ತುತ್ತಾ ಹೋಗ್ತಾ ಇದ್ರು. ನಂತರ ಅಲ್ಲೇ ಮರದ ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ರು ಮಕ್ಕಳು ಸಹ, ಮತ್ತೆ ನಾವು ಸಹ. ಈ ರೀತಿಯಾಗಿ ಕೆಲವೊಂದು ಡಿಸೈನ್ ಪೋಸ್ ಗಳಲ್ಲಿ ನಾವು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಅಂತ. ಅದಾದ್ಮೇಲೆ ನಾವು ಕೆಲವೊಂದು ಸಿಂಗಲ್ ಫೋಟೋಸ್ ಗಳನ್ನ ಸಹ ತಗೊಂಡ್ವಿ. ಈ ರೀತಿಯಾಗಿ ಕೆಲವೊಂದು ಡಿಫ್ರೆಂಟ್ ಆಗಿ ವಿಡಿಯೋಸ್ ಗಳನ್ನು ಸಹ ಮಾಡ್ಕೊಂಡ್ವಿ. ನಂತರ ಅಲ್ಲಿಂದ ಹಾಗೇನೆ ಎಲ್ಲ ತಿರ್ಗಾ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಟೈಮ್ ಆಗಿದ್ರಿಂದ ಮನೆಗೆ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಹೋಗ್ತಾ ರೋಡಲ್ಲಿ ವಾತಾವರಣ ನೇಚರ್ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ.
ಅಂದ್ರೆ ಇದು ನೆಲ್ಲಿಕಾಯಿ ಬರುತ್ತಲ್ಲ ಅದು. ನಮ್ಗಂತೂ ಒಂದು ದಿನ ಹೇಗೆ ಟೈಮ್ ಸ್ಪೆಂಡ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೇನ್ ಈ ಬೆಂಗಳೂರಲ್ಲಿ ಈ ರೀತಿಯಾಗಿ ಗ್ರೀನರಿ ನೋಡೋದೇ ಒಂದು ಖುಷಿ, ಹಾಗಾಗಿ ಒಂದು ದಿನ ಎಂಜಾಯ್ ಮಾಡಿದ್ವಿ. ನೋಡ್ರಿ ಲಾಸ್ಟ್ ಎಂಡಿಂಗ್ ನನ್ ಮಗ ಅಂತೂ ಮಲ್ಕೊಂಡೆ ಫುಲ್ ಎಲ್ಲರೂ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಡಿಹೈಡ್ರೇಟೆಡ್ ಆಗ್ತಿರ್ ನಾವೆಲ್ಲ. ನಿಂದೇಳ ನೀನೇನ್ ಆಗ್ತೀಯ? ನೀನೇನು ಆಗಲ್ವೇನೋ. ನೀವ್ ಹೇಳ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟು ಟಯರ್ಡ್ ಆಗಿತ್ತು ಅಷ್ಟೇ ಎಂಜಾಯ್ ಮಾಡಿದ್ವಿ. ಹೆಂಗೆ ಎಂಜಾಯ್ ಮಾಡಿದೆ? ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಸಖತ್ತಾಯ್ತಾ? ಮೇನ್ ಮಕ್ಕಳಿಗೆ ಕೊಲಂಬಸ್ ಆ ಬ್ರೇಕ್ ಡ್ಯಾನ್ಸ್ ಆಡಿದ್ರಲ್ಲ, ಅದೇ ಮಕ್ಳಿಗೆ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬಾ ಇಷ್ಟಪಟ್ರು ಅದನ್ನೇ. ಅದಕ್ಕೆ ಅವರು ಅದ್ ಗೇಮ್ಗಳನ್ನ ಎರಡೆರಡು ಸಲ ಆಡಿದ್ರು ಎಲ್ಲಾರು. ನಂತರ ಇದು ನಾವು ಆನ್ ದ ವೇ ಹೋಗ್ತಾ ರೋಡಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಕ್ಕಪಕ್ಕ ಎಲ್ಲ. ಒಂದ್ಸರಿ ನೀವು ಸಹ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒಂದ್ಸರಿ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಮೆಟ್ರೋ ಹತ್ತೋಣ ಅಂತ ಹೊರಗಡೆ ಬಂದ್ವಿ. ಅಲ್ಲಿ ಕೆಲವರು ಮಜ್ಜಿಗೆ ಜ್ಯೂಸ್ ಎಲ್ಲ ತಗೊಂಡ್ ಕುಡಿದ್ವಿ, ಅಲ್ಲಿ ಫುಲ್ ಟಯರ್ಡ್ ಆಗಿದ್ರಿಂದ. ಇಲ್ಲಿ ಅವ್ರವ್ರಿಗೆ ಏನೇನು ಇಷ್ಟ ಅದೆಲ್ಲ ತಗೊಂಡ್ ತಿಂದ್ರು. ನಂತರ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅವರವರ ಮನೆಗೆ ನಾವು ಮೆಟ್ರೋ ಟಿಕೆಟ್ಗಳನ್ನ ತಗೊಂಡ್ವಿ. ನಂತರ ಮೆಟ್ರೋ ಸ್ಟೇಷನ್ ಇಂದ ಇಳಿದ್ವಿ. ಇಷ್ಟ ಆಗಿತ್ತು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ನಿಧಾನ ಕಬ್ಬನ್ ಪಾರ್ಕ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.